ನಾನು ಹೇಳಿದ ಪ್ರತಿಯೊಂದು ವಿಷಯನೂ ಚೆನ್ನಾಗಿ ಗಮನದಲ್ಲಿಟ್ಕೊಂಡು ನೀವು ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ರೆ ಅದನ್ನ ನೋಡೋದಿಕ್ಕೆ ಅಪ್ಪ ನನ್ನ 2 ಕಣ್ಗಳು ಸಾಲಿಲ್ಲ. ನೋಡಿ ನೋಡಿ, ನೀವು ಗೆದ್ದಿದ್ದಕ್ಕೆ ನಿಮ್ಮ ಗುರು ಅದೆಷ್ಟು ಹೆಮ್ಮೆ ಪಡ್ತಿದ್ದಾರೆ. ಗುರುದಕ್ಷಿಣೆ ಅಂದ್ರೆ ಹಣನೋ ಇಲ್ಲ ಬೇರೆ ವಸ್ತುಗಳು ಕೊಡೋದಲ್ಲ, ಅವ್ರಿಗೆ ಗೆಲುವನ್ನ ತಂದು ಕೊಡೋದು, ನೆನಪಲ್ಲಿ ಇಟ್ಕೊಳ್ಳುವಂತ ಕ್ಷಣಗಳನ್ನ ತಂದ್ಕೊಡೋದು. ಅದನ್ನ ನೀವೆಲ್ಲರೂ ಈಗ ಆದ್ಯನಕ್ಕೆ ತಂದ್ಕೊಟ್ಟಿದ್ದೀರಾ. ನಂಗೆ ತುಂಬಾ ಸಂತೋಷ ಆಗ್ತಿದೆ. ದೊಡ್ಡಮ್ಮ, ನೀವಿಲ್ಲಿಗೆ ಬಂದಿದ್ರಿಂದಾನೇ ಇದೆಲ್ಲ ಸಾಧ್ಯ ಆಗಿದ್ದು. ಅವ್ರು ಮಾಡ್ತಿದ್ ಸಣ್ಣ ಪುಟ್ಟ ತಪ್ಪುಗಳನ್ನೆಲ್ಲ ತಿದ್ದಿ ಅವ್ರು ಅದ್ಭುತವಾಗಿ ಡ್ಯಾನ್ಸ್ ಮಾಡೋದಕ್ಕೆ ಕಾರಣ ಆದ್ರಿ ನೀವು. ನಿಮ್ಗೆ ಥ್ಯಾಂಕ್ಸ್ ಹೇಳ್ಬೇಕು ದೊಡ್ಡಮ್ಮ. ನಮ್ಮ ಕುಟುಂಬದ ಗೌರವ ಪ್ರತಿಷ್ಠೆನ ಕಾಪಾಡೋಕ್ಕೋಸ್ಕರ ನೀನ್ ಎಷ್ಟು ಕಷ್ಟಪಡ್ತಿದೀಯ ಅಂತ ನನಗ್ ಚೆನ್ನಾಗ್ ಗೊತ್ತು ಆದ್ಯ. ನಮ್ಮನೆ ಮನೆತನದ ಮರ್ಯಾದೆ ಉಳಿಲಿ ಅಂತ ನಾವು ಕಷ್ಟಪಟ್ಟಾಗ ಮಾತ್ರನೇ ನಮ್ ಕುಟುಂಬಕ್ಕೂ ಒಂದ್ ಒಳ್ಳೆ ಹೆಸರು, ಗೌರವ ಬರುತ್ತೆ. ಈ ರೀತಿಯಾದ ಗೆಲುವನ್ನು ಕೂಡ ತಂದುಕೊಡುತ್ತೆ. 2ನೇ ಸುತ್ತು 3ನೇ ಸುತ್ತಲೂ ಕೂಡ ಇದೇ ರೀತಿ ನೀವು ಡ್ಯಾನ್ಸ್ ಮಾಡ್ಬೇಕಾಗತ್ತೆ. ಹಲೋ ಲೂಸರ್, ಏನು ಇಲ್ಲಿಗೆ ಬಂದಿದ್ದೀರಾ? ಗೆದ್ದಿದ್ದೀರಲ್ವಾ, ಕಂಗ್ರಾಚುಲೇಟ್ ಮಾಡೋಣ ಅಂತ ಬಂದೆ. ಮತ್ತೆ ಸ್ಟೂಡೆಂಟ್ಸ್ ಇಲ್ಲಿರ್ಬೇಕಾದ್ರೆ ನೀವೇನು ಇಲ್ಲೇನೋ ಸ್ಕ್ಯಾನ್ ಮಾಡ್ತಾ ಇದ್ದೀರಾ? ನಿಮ್ ದೊಡ್ಡಮ್ಮ ಹಾಸ್ಪಿಟ್ಲಲ್ಲೇ ಇದ್ದಾರಲ್ವಾ? ಇದರಲ್ವಾ? ನಿಮಗ್ ವಿಡಿಯೋ ಕಾಲ್ ಮಾಡಿ ಮಾತಾಡಿದ್ರಲ್ವಾ? ಹೌದೌದು. ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ CCTV ಕ್ಯಾಮೆರಾದಲ್ಲಿ ಕೂಡ ಚೆಕ್ ಮಾಡಿ. ಅವಶ್ಯಕತೆ ಇಲ್ಲ. ಅನಕದೇವಿ ಅವರೇ, 1 ನಿಮಿಷ. ನಮ್ ಸ್ಟೂಡೆಂಟ್ಸ್ ನ ಅಭಿನಂದಿಸ್ತೀನಿ ಅಂತ ಹೇಳಿದ್ರಿ, ಮರ್ತೋದ್ರಾ? ಆಕ್ಚುಲಿ ನಾನು ಮರ್ತೋಗಿರೋರ್ಗೆ ನೆನಪು ಮಾಡ್ತಾ ಇರ್ತೀನಿ. ಮಕ್ಳನ್ನ ಅಪ್ರಿಶಿಯೇಟ್ ಮಾಡಿ. ಚೆನ್ನಾಗಿ ಮಾಡಿದ್ರಿ. ವೆಲ್ ಡನ್.